ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕಿದು? ನಮ್ಮ ಅಪ್ಪ ಅಮ್ಮನ ಹತ್ರ ಕೋಪ ಮಾಡ್ಕೊಳ್ದೆ ಮಾತಾಡಿದ್ದಕ್ಕೆ, ಆಮೇಲೆ ಊರಿಗೆ ಕರೆದಾಗ ಬರ್ತೀನಿ ಅಂದಿದ್ದಕ್ಕೆ. ಹಾಗೆ ಹೇಳಿದ ಉದ್ದೇಶನೇ ಬೇರೆ ಇದೆ, ಅದು ನಿಮಗೆ ಗೊತ್ತಿಲ್ಲ ಅಷ್ಟೇ. ಆದರೆ ಯಾಕೋ ನೀವು ನನ್ನ ಊರಿಗೆ ಬರೋದು ಬೇಡ ಅನಿಸ್ತಿದೆ. ಅಂದರೆ ಇವ್ರ ಊರಿಗೆ ಹೋದ್ಮೇಲೆ ನಾನು ಇವ್ರನ್ನ ಅಲ್ಲೇ ಬಿಟ್ಟು ಬರೋದೇನಾದರೂ ಗೊತ್ತಾಗೋಯ್ತಾ? ಯಾಕ್ರಿ ಬರೋದು ಬೇಡ? ನೀವು ಒಬ್ಬರೇ ಹೋಗಿ ಬರ್ತೀರಾ? ನಾನು ಬರ್ತೀನಿ ಅಂದ್ಬಿಟ್ಟು ಬರಲಿಲ್ಲ ಅಂದರೆ ನಿಮ್ಮ ಮನೆಯವ್ರೇನು ಅನ್ಕೊಳಲ್ಲ? ಏನು ಬೇಡ, ನಾನು ಬರ್ತೀನಿ. ಅಲ್ಲ, ನೀವು ಬರೋದ್ರಿಂದ ನಂಗೇನು ಬೇಜಾರಿಲ್ಲ, ಆದರೆ ನಿಮ್ಗೆ ಸುಮ್ಮನೆ ತೊಂದರೆ ಆಗುತ್ತೆ ಅಂತ ಅನಿಸ್ತಿದೆ. ಏನು ತೊಂದರೆ ಆಗುತ್ತೆ? ನೋಡಿ, ನೀವು ಶ್ರೀಮಂತರು, ನಿಮ್ಮಂಥವ್ರಿಗೆ ನಮ್ಮ ಮನೆ ಹೊಂದುತ್ತೋ ಇಲ್ವೋ, ಅಲ್ಲಿದ್ದು ಊಟ ತಿಂಡಿ ಹಿಡಿಸುತ್ತೋ ಇಲ್ವೋ, ಸುಮ್ಮನೆ ತೊಂದರೆ ಆಗುತ್ತೆ. ಅದಕ್ಕೆ ನಾನು ಒಬ್ಬಳೇ ಹೋಗಿ ಬರ್ತೀನಿ. ಏನು ಬೇಡ, ಎಲ್ಲರೂ ಮುಂದೆ ನಿಮ್ಮನ್ನು ಕರ್ಕೊಂಬರ್ತೀನಿ ಅಂತ ಹೇಳಾಗಿದೆ, ಸೊ ಬರ್ತೀನಿ. ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಿತ್ತು. ಏನು? ನಾನಿಲ್ಲಿ ಕೆಲ್ಸದವ್ರ ಥರ ಇದ್ದೀನಿ, ಅವ್ರು ಉಳ್ಕೊಂಡಿರೋ ಕೋಣೆಯಲ್ಲೇ ಇದ್ದೀನಿ ಅನ್ನೋದು ಯಾವುದು ಅಪ್ಪ ಅಮ್ಮಂಗೆ ಗೊತ್ತಿಲ್ಲ. ಅಂದರೆ ನಾನು ಅದನ್ನು ಅವ್ರಿಗೆ ಹೇಳ್ತೀನಿ ಅಂತನಾ? ಹಾಗಲ್ಲ, ಇದ್ರ ಬಗ್ಗೆ ಹೇಳೋದು ಬೇಡ ಅಂತ. ನಿಮ್ಮ ಥರ ಚೀಪ್ ಮೆಂಟಾಲಿಟಿ ನನಗಿಲ್ಲ. ಯಾವ ವಿಷಯನೇ ಯಾರ ಹತ್ರ ಹೇಳಬೇಕು ಹೇಳಬಾರ್ದು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಆಮೇಲೆ ಇನ್ನೊಂದು ವಿಷಯ ಕ್ಲಿಯರ್ ಮಾಡ್ತೀನಿ. ನೀವು ಈ ಮನೆ ಸೊಸೆ ಅಲ್ಲ, ಕೆಲಸದವ್ರ ಥರ ಇದ್ದೀರಾ, ಅದೇ ಥರ ನಡ್ಕೊಳ್ಳಿ. ನಾನು ನಿಮ್ಮ ಊರಿಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದು ಇಷ್ಟಪಟ್ಟಲ್ಲ, ಕಾಟಾಚಾರಕ್ಕೆ. ನಾನು ಬರಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯವರು ಬರಲೇಬೇಕು ಅಂತ ಒತ್ತಾಯ ಮಾಡ್ತಾರೆ, ಬೇಜಾರು ಮಾಡ್ಕೋತಾರೆ. ಅದೆಲ್ಲ ನಂಗೆ ಹಿಂಸೆ ಆಗುತ್ತೆ, ಅದಕ್ಕೆ ಒಪ್ಕೊಂಡಿದ್ದಷ್ಟೇ, ಬೇರೆನೇನೋ ಅನ್ಕೋಬೇಡಿ. ಆಮೇಲೆ ಅಲ್ಲೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಏನೇನೋ ನೆಪ ಹೇಳ್ಕೊಂಡು ಮೈ ಮೇಲೆ ಬಿಡೋದೆಲ್ಲ ಮಾಡಬಾರ್ದು. ನಮ್ಮಿಬ್ಬರ ಸಂಬಂಧ ಏನು, ಇಲ್ಲಿ ಸತ್ಯ ಏನು ಅಂತ ನಮ್ಮಿಬ್ಬರಿಗೂ ಚೆನ್ನಾಗಿ ಗೊತ್ತಿದೆ. ಗೊತ್ತಿದ್ದು ನೀವು ಮನಸ್ಸಲ್ಲಿ ಏನೋ ಆಸೆ ಇಟ್ಕೋಬೇಡಿ. ನಿಮ್ಮ ತಂದೆ ತಾಯಿಗೂ ಏನೋ ಆಸೆ ಹುಟ್ಟಿಸ್ಬೇಡಿ. ಅಪ್ಪ ಅಮ್ಮ ಇಲ್ಲಿರೋವರೆಗೂ ಹೆಂಗಾದ್ರೂ ಸಂಭಾಳಿಸಿ ಇವ್ರನ್ನ ಊರಿಗೆ ಕರ್ಕೊಂಡು ಹೋಗೋದನ್ನ ತಪ್ಪಿಸ್ಬೇಕು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.